you can see some of the rules of significant figures which we have discussed in the last class alwa. So our rules ಏನು ನೋಡಿದ್ವಿ, all non-zero numbers ಏನಿದೆ, so that is going to be significant ಅಂತ ಹೇಳಿದ್ವಿ ಅಲ್ವಾ, right? So if you see here 33.2 has 3 significant figures alwa. sir. Yes. So other ರೀತಿ zeros between two non-zero digits are significant. So between two non-zero digits ಏನಾಗಿರ್ತದೆ ನಮಗೆ significant ಆಗಿರ್ತದೆ. So that is also going to be significant. Okay. And leading zeros are not significant. Leading zeros ಅಂದ್ರೆ first ಬರುವಂತ zeros. Okay. Initial ಯಾವ್ದು ಬರುತ್ತೆ, preceding ಯಾವ್ದು ಬರುತ್ತೆ ಅದು leading zero. So ಅದು ಏನಾಗಿರ್ತದೆ, not significant ಅಲ್ವಾ. ಸೊ ಇಲ್ಲಿ ನೋಡಿ 0.05 ನೋಡಿದ್ರೆ ಇದು ಫಸ್ಟ್ ಬಂದಿದೆ, ಸೊ ಅದು ನಾಟ್ ಸಿಗ್ನಿಫಿಕೆಂಟ್, ಸೊ ಅದರಿಂದ 2. ಸೊ ಇಲ್ಲೂ ಕೂಡ ನೋಡೋದಾದ್ರೆ ವಿಲ್ ಬಿ ಹ್ಯಾವಿಂಗ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ. ಸೊ ನೆಕ್ಸ್ಟ್ ಟ್ರೇಲಿಂಗ್ zeros. ಟ್ರೇಲಿಂಗ್ zeros ಅಂದ್ರೆ ಅಟ್ ದ ಎಂಡ್ ಬರುವಂತದ್ದು. ಓಕೆ. ಟ್ರೇಲಿಂಗ್ zeros ಟು ದ ರೈಟ್ ಆಫ್ ದ ಡೆಸಿಮಲ್. ರೈಟ್ ಆಫ್ ದ ಡೆಸಿಮಲ್ ಏನಿರುತ್ತೆ ಅದು ಸಿಗ್ನಿಫಿಕೆಂಟ್ ಆಗಿರ್ತದೆ. ಸೊ ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ 92.00 ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಲ್ಲಿ. 4. So 4 significant figures ಬರುತ್ತೆ, right? Okay. So ಅದೇ ರೀತಿ 92.00 is different from 92. ಗೊತ್ತಿದೆ ಅಲ್ವಾ ಅದು? ಬರೀ 92 ಬರೆದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗುತ್ತೆ? 2 ಅಷ್ಟೇ ಅಲ್ವಾ. ನಾನು ಹೇಳಿದ್ದೆ ಪಾಯಿಂಟ್ ಬರಬೇಕು. ನೀವು 100 ಬರೆದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು 100 ಅಲ್ಲಿ? 1. ಬಟ್ 100.0 ಇದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 4 ಅಲ್ವಾ. ಅದೇ ರೀತಿ ಇಲ್ಲಿ ಹೇಳ್ತಾರೆ ನೋಡಿ, 92.00 is different from 92 ಅಲ್ವಾ. ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೈಂಟಿಸ್ಟ್ who measures 92.00 milliliters knows its value is near, its value to the nearest 1/100th milliliter. Meanwhile, his colleague who measured 92 milliliter knows his value is nearest to 1 milliliter. It is important to understand 0 does not mean nothing. So 0 denotes actual information. Alva, ade just like any other number, adrudulu informations irutte. So adrinda namge illi differences should be very important. Clear agide alva? Yes sir. And x are not significant. ನೋಡಿ ಇಲ್ಲಿ ಅಂದ್ರೆ 10 power ಏನಿರ್ತದೆ, ಸೊ ಅದು ಏನಿರ್ತದೆ ಇಲ್ಲಿ, ಇದನ್ನ ನಾವು ಬಿಟ್ಬಿಡ್ತೀವಿ. ಸೊ ಇದನ್ನ ತಗೊಂಡ್ರೆ ಸೊ ಅದ್ರಲ್ಲಿ ಎಷ್ಟಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್? 3. ಸೊ ಅಲ್ಲಿ ಕೊಟ್ಟಿದ್ದಾರೆ ನೋಡಿ 10⁴ ಏನಿದೆ ಅದು ಸಿಗ್ನಿಫಿಕೆಂಟ್ ಅಲ್ಲ ಅಂತ. ಗೊತ್ತಾಗಿದ್ಯಾ? Yes sir. ಓಕೆ. ಸೊ ದಟ್ ಈಸ್ ಅಬೌಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಕ್ಲಿಯರ್ ಆಗಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್? ಯಾವ್ದಾರ ಡೌಟ್ಸ್ ಇದೆಯಾ? ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ. Okay sir. So that we'll get to know better idea. Okay, so some more rules we have here. So some more rules are trailing zeros in a whole number with the decimal shown are significant. Trailing zeros andre at the end baruvanthaddu. Placing a decimal at the end of the number usually not done by convention. However, the decimal indicates significant 0. So ಈಗ 540 idre, so indicates that the trailing zero is significant. Okay, actually ಇದ್ರಲ್ಲಿ ಏನು ಹೇಳ್ತಿದ್ದಾರೆ, 3 significant figures ಅಂತ ಹೇಳ್ತಿದ್ದಾರೆ ಅಲ್ವಾ. actually 3 significant figures ಬರಂಗಿಲ್ಲ. Okay, so ಇಲ್ಲಿ ಎಷ್ಟು ಬರಬೇಕು significant figures? ಈ ಕೇಸಲ್ಲಿ 3 ಅಲ್ಲ, ಇದು ಆಕ್ಚುಲಿ 3 ಬರ್ದಿದ್ದಾರೆ ಇಲ್ಲಿ, ತಪ್ಪಿದು. 1 ಇಲ್ಲಿ ನೋಡಿ ಆಕ್ಚುಲಿ ಓಕೆ ಇಲ್ಲಿ ನೋಡಿ, ಇಲ್ಲಿ ನಾವು ಏನ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕರೆಕ್ಟ್ ಆಗಿ ಒಂದು ಡೆಸಿಮಲ್ ಕಾಣಿಸ್ತಿದೆ ಇಲ್ಲಿ. decimal point yes so are significant.
ಸೊ 540 ಪಾಯಿಂಟ್ ಇದು ಬಿಟ್ರೆ ಮೂರೂನು ಏನಾಗುತ್ತೆ ಸಿಗ್ನಿಫಿಕೆಂಟ್. ಓಕೆ ಬಟ್ ಇಲ್ಲಿ ಹೇಳ್ತಿದಾರೆ ನೋಡಿ ಇನ್ನೊಂದ್ರಲ್ಲಿ ಟ್ರೈಲಿಂಗ್ ಜೀರೋಸ್ ಇನ್ ಹೋಲ್ ನಂಬರ್ ವಿತ್ ನೋ ಡೆಸಿಮಲ್. ಡೆಸಿಮಲ್ ಇದೆಯಾ? ಹಾ ಸೊ ಡೆಸಿಮಲ್ ಇಲ್ಲ ಅಂದ್ರೆ ಫಿಫ್ತ್ ಒನ್ ಆನ್ಸರ್ 3 ತಾನೆ? ಕಣಪ್ಪ 3 ನೇ. ಅದು ನಾನು ಡೆಸಿಮಲ್ ನೋಡಿರ್ಲಿಲ್ಲ. ಸೊ ಡೆಸಿಮಲ್ ಇದೆ ಅಲ್ವಾ, ಸೊ ಅದಕ್ಕೆ 3 ಬರುತ್ತೆ. ಓಕೆ ಅದೇ ರೀತಿ ಇಲ್ಲಿ ನೀವು ಸೆಕೆಂಡ್ 6th ಒನ್ ಅಲ್ಲಿ ನೋಡಿ, 6th ಒನ್ ಅಲ್ಲಿ ಡೆಸಿಮಲ್ ಇದೆಯಾ? ಸೊ ಡೆಸಿಮಲ್ ಇಲ್ಲ ಅಂದ್ರೆ ಎಷ್ಟಾಯ್ತು ಸಿಗ್ನಿಫಿಕೆಂಟ್ ಫಿಗರ್ಸ್? ಓನ್ಲಿ 2 ಬರುತ್ತೆ ಸಿಗ್ನಿಫಿಕೆಂಟ್ ಫಿಗರ್. ಕ್ಲಿಯರ್ ಅಲ್ವಾ? ಸೊ ಅದೇ ರೀತಿ 7th ರೂಲ್ ನೋಡಿ, ಎಕ್ಸಾಕ್ಟ್ ನಂಬರ್ಸ್ ಹ್ಯಾವ್ ಆನ್ ಇನ್ಫೈನೈಟ್ ನಂಬರ್ಸ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಏನಂತಿದೆ? ಎಕ್ಸಾಕ್ಟ್ ನಂಬರ್ಸ್ have an infinite number of significants. This rule applies to the number that are definitions. For example, 1 meter. Okay. So ಈಗ 1 ಮೀಟರ್ ಅಂತ ಕರಿತೀನಿ ಅಲ್ವಾ? ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 1. ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ಫೈನೈಟ್. ಅರ್ಥ ಆಗ್ತಿದ್ಯಾ? ಯಾಕೆ ನೋಡು 1.0 ಮೀಟರ್ ಅಂತ ಬರೆದ್ರೆ ತಪ್ಪೇನಾದ್ರೂ ಇದೆಯಾ? ನೋ ಸರ್. 1.0 ಮೀಟರ್ ಇಸ್ ಈಕ್ವಲ್ ಟು 1 ಮೀಟರಾ? ಈಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು 1.0 ಅಲ್ಲಿ? 2 ಆಯ್ತಾ? 1.000 ದಟ್ ಈಸ್ ಈಕ್ವಲ್ ಟು 1 ಮೀಟರ್ ಆಗುತ್ತಾ? ಇದ್ರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? ಇದರಲ್ಲಿ 5 ಅಲ್ವಾ? ಈ ತರ ಹೋಗ್ತಾ ಇರುತ್ತೆ ನೋಡಿ, ಇಲ್ಲಿ ಹೋಗ್ತಾ ಇದೆ ಲಾಂಗ್ ಆಗಿ. ಸೊ ಈ ತರ ನಮ್ಗೆ ಎಕ್ಸಾಕ್ಟ್ ನಂಬರ್ ಗಳು ಬಂದ್ರೆ ಅವಾಗ ಅದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ನ ನೀವು ಡಿಫೈನ್ ಮಾಡಕ್ ಆಗಲ್ಲ. ಅವಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನಾಗುತ್ತೆ ಅಲ್ಲಿ? ಇನ್ಫೈನೈಟ್ ಆಗುತ್ತೆ. ಅರ್ಥ ಆಯ್ತಾ ಈಗ? ಸೊ ಅದನ್ನ ನೆನ್ಪಿಟ್ಕೋಬೇಕು ನಾವು. ಸರ್ ಹಂಗಾದ್ರೆ ಫಸ್ಟ್ ರೂಲ್ ಅಲ್ಲೂ ಇನ್ಫೈನೈಟ್ ಆಗ್ಬೇಕಲ್ಲ? ಓನ್ಲಿ 54 ಅಂತ ಕೊಟ್ರೆ ಅದು ಇನ್ಫೈನೈಟ್ ಆಗುತ್ತಲ್ಲ? ನೋಡು ಬರೀ 54 ಅಂತ ಕೊಟ್ಟಿದ್ದಾರೆ. ಹಾ ಸರ್. ಅಲ್ವಾ? ಈಗ ಏನ್ 54? ಮೀಟ್ರಾ, ಕೆಜಿನ, ಲೀಟ್ರಾ, ಕಿಲೋಮೀಟರ್? ಏನು ಯಾವ್ದು ಹೇಳು? ಯಾವ್ದು ಅಂತ ಗೊತ್ತಾ? ನಂಬರ್ ಅಷ್ಟೇ. ಯಾವ್ದು ಅಂತ ಗೊತ್ತಿಲ್ವಲ್ಲ ನಮ್ಗೆ. ನೀನ್ ಇಲ್ಲಿ 54 ಮೀಟರ್ ಅಂತ ಕೊಟ್ಬಿಟ್ಟಿದ್ರೆ ಫೈನ್. ಓಕೆ ಅಲ್ವಾ? ಅದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಸ್ಪೀಡ್ ಆಫ್ ಲೈಟ್? 3 into 10 to the power of 8 into 10 to the power of -8. -8 +8? +8. ಓಕೆನಾ? ಸೊ ಈಗಿದೆ. ಓಕೆನಾ? ಸೊ ಇಲ್ಲಿ ನೀವು ಎಷ್ಟಪ್ಪ ಸಿಗ್ನಿಫಿಕೆಂಟ್ ಫಿಗರ್ಸ್? 1 3 1 3 How much is the sir? 1 sir. 1 1 1 sir. 1 sir. 1 ಇಷ್ಟ ತನಕ ಮತ್ತೆ ಪಾಠ ಮಾಡಿದ ಅರ್ಥ ಆಗಿಲ್ಲ ಬಿಡಿ. ಇನ್ನು 1 1 ಅನ್ಕೊಂಡ್ ಕೊಟ್ಟಿದ್ದೀರಲ್ಲ. ಇದನ್ನ ನಾನು 3.0 into 10⁸ ಬರೀಬಹುದು. 3.00 into 10⁸ ಬರೀಬಹುದು. ಎಲ್ಲ ಏನಿದೆ ಎಕ್ಸಾಕ್ಟ್ ವ್ಯಾಲ್ಯೂ ತಾನೇ ಇದು? ಎಕ್ಸಾಕ್ಟ್ ವ್ಯಾಲ್ಯೂ. ಎಕ್ಸಾಕ್ಟ್ ವ್ಯಾಲ್ಯೂ ಇದ್ಮೇಲೆ ನೀವ್ ಹೆಂಗೆ 1 ಅಂತ ಹೇಳ್ತಿದ್ದೀರಾ? ಇನ್ಫೈನೈಟ್ ಅದು. ಸರ್ ಎಕ್ಸಾಕ್ಟ್ ವ್ಯಾಲ್ಯೂ ಯಾವ್ದಕ್ಕಿದ್ರು ಅದು ಇನ್ಫೈನೈಟ್ ಆಗುತ್ತೆ. ಯಾವ್ದಕ್ಕಿದ್ರು ಅದು ಇನ್ಫೈನೈಟ್. ಎಕ್ಸಾಕ್ಟ್ ವ್ಯಾಲ್ಯೂ ನೀವೇನೆ ಬೇಕಾರೆ ಮನೆಯಿಂದ ಕಾಲೇಜ್ಗೆ ನಡ್ಕೊ ಬಂದ್ರೆ ನಿಮ್ಗೆ 1 ಕಿಲೋಮೀಟರ್ ನಡ್ಕೊಂಡ್ ಬಂದಿದೀನಿ ಅಂದ್ರೆ ಅದ್ರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಅಂದ್ರೆ ಎಷ್ಟು ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಅರ್ಥ ಆಗ್ತಿದೆ? ಯಾಕೆಂದ್ರೆ ಅದು ಎಕ್ಸಾಕ್ಟ್ ಆಗಿ ಗೊತ್ತಿರೋಂಥದ್ದು. ಅರ್ಥ ಆಗ್ತಿದ್ಯಾ? ಈಗ ಆಕ್ಚುಯಲ್ ಆಗಿ ಈಗ ಡೆಫಿನೇಷನ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನ್ ಹೇಳುತ್ತೆ ನಮ್ಗೆ? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ದೀಸ್ ಆರ್ ದ ನಂಬರ್ ಆಫ್ ಡಿಜಿಟ್ಸ್. ಮೀನಿಂಗ್ಫುಲ್ ಡಿಜಿಟ್ಸ್ in a measured value uncertainty in which we are confident. ಇದು ನಾನು ಸ್ವಲ್ಪ ಚೇಂಜ್ ಮಾಡಿದೀನಿ ನಿಮ್ಗೆ ಅರ್ಥ ಆಗಕ್ಕೆ. in which we are confident of.
ಕಾನ್ಫಿಡೆಂಟ್ ಆಫ್ ಅಗೇನ್ ಈಗ ಫಾರ್ ಎಕ್ಸಾಂಪಲ್ ನಿಮ್ ಮನೆಯಿಂದ ನೀವು ನಡ್ಕೊ ಬಂದಿದ್ದೀರಾ ಕಾಲೇಜ್ಗೆ ಫ್ರಮ್ ಹೋಮ್ ಯು ಹ್ಯಾವ್ ಕಮ್ ಟು ಕಾಲೇಜ್. ಓಕೆ, ಸೊ ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತು ಇದ್ರದ್ದು ಮಧ್ಯ ಡಿಸ್ಟೆನ್ಸ್ ಇರೋದು 5 ಕಿಲೋಮೀಟರ್ ಅಂತ ಎಕ್ಸಾಕ್ಟ್ ಆಗಿ ನಿಮ್ಗೆ ಗೊತ್ತು. ಸೊ ವೆನ್ ಯು ಆರ್ ವೆರಿ ಕಾನ್ಫಿಡೆಂಟ್ ದಟ್ ನಂಬರ್ ಏನಾಗಿರ್ತದೆ ನಮ್ಗೆ ಸಿಗ್ನಿಫಿಕೆಂಟ್ ಆಗಿರ್ತದೆ. ಓಕೆ, ಸೊ ಈಗ ಯಾವ್ದೋ ಒಂದು ಗ್ಲಾಸ್ ರಾಡ್ ಅಥವಾ ಯಾವ್ದೋ ಒಂದು ರಾಡ್ ತಗೊಳ್ಳಿ, ಇದ್ರ ಲೆಂತ್ ಎಷ್ಟು ಹೇಳಪ್ಪ ಅಂದ್ರೆ ನೀವು ಏನೊಂದು ಅರೌಂಡ್ 200 ಇರ್ಬೋದು. 200 ಇರ್ಬೋದು ಅಂತ ಹೇಳ್ತೀರಾ. 200 ಅಂದ್ರೆ ಇಲ್ಲಿ ಸಿಗ್ನಿಫಿಕೆಂಟ್ ಯಾವ್ದು? 2 ಇಸ್ ದ ಸಿಗ್ನಿಫಿಕೆಂಟ್ ಇಯರ್. ಬರೀ ಒಂದೇ ಒಂದು ಸಿಗ್ನಿಫಿಕೆಂಟ್. ನೀವು ಕನ್ಫರ್ಮ್ ಆಗಿ ನೀವು ಇದು 200 ಸೆಂಟಿಮೀಟರ್ ಇದೆ ಅಂತ ಹೇಳ್ತಾ ಇಲ್ಲ, ನೀವು ಪಕ್ಕ ಹೇಳಕ್ ಆಯ್ತಿಲ್ಲ ನಿಮ್ಗೆ ಅಲ್ವಾ. ವೆನ್ ಯು ಆರ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ದ ವ್ಯಾಲ್ಯೂ, ಸೊ ಅವಾಗ ನಮ್ಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಹೇಳಕ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಮೆಜರ್ಮೆಂಟ್ ಪಕ್ಕ ಇರಬೇಕು. ಎಕ್ಸಾಕ್ಟ್ ಮೆಜರ್ಮೆಂಟ್ ಇದ್ದಾಗ ಅದೇನಾಗುತ್ತೆ, ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ವೆನ್ ವಿ ಹ್ಯಾವ್ ಎಕ್ಸಾಕ್ಟ್ ನಂಬರ್. ಅರ್ಥ ಆಗ್ತಿದ್ಯಾ? ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಫೈಂಡ್ ಔಟ್ ದ ಏರಿಯಾ ಆಫ್ ಏರಿಯಾ ಬೇಡ, ಪೆರಿಮೀಟರ್ ಆಫ್ ಎ ಸ್ಕ್ವೇರ್. ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಕಂಡುಹಿಡಿಬೇಕು ಅಂತ ಇಟ್ಕೊಳ್ಳಿ. ಏನು ಫಾರ್ಮುಲಾ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ಗೆ? 4a is the perimeter of the square. ಓಕೆ, ಈಗ 4a ಯಲ್ಲಿ ಹೇಳಿ ಅಪ್ಪ ಇನ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? ಇನ್ಫೈನೈಟ್ ತಾನೆ. ಇದು ಇನ್ಫೈನೈಟ್ ತಾನೆ. ಯಾಕೆ ಇನ್ಫೈನೈಟ್? ಬಿಕಾಸ್ ನಮ್ ವ್ಯಾಲ್ಯೂ ಗೊತ್ತು ಅಲ್ವಾ. ನೀವ್ ಯಾವ ಸ್ಕ್ವೇರ್ ತಗೊಳ್ಳಿ, ನೀವ್ ಯಾವ ಸ್ಕ್ವೇರ್ ಆದ್ರೂ ತಗೊಳ್ಳಿ, ಅದು ಯಾವ ದೇಶಕ್ಕಾದ್ರೂ ತಗೊಳ್ಳಿ ಅಲ್ವಾ. ನೀವ್ ಯಾವ ದೇಶಕ್ಕಾದ್ರೂ ಹೋಗಿ ಯಾವ ಸ್ಕ್ವೇರ್ ತಗೊಂಡ್ರು ಪೆರಿಮೀಟರ್ ಅಷ್ಟೇ ತಾನೇ ಬರ್ಬೇಕು. ಪೆರಿಮೀಟರ್ ಚೇಂಜ್ ಆಗಕ್ ಸಾಧ್ಯನಾ? ನೀವು ಏನು ಮೈಸೂರಿಗೆ ಹೋದ ತಕ್ಷಣ ಪೆರಿಮೀಟರ್ 6 ಆಗೋಗುತ್ತಾ? ಇಟ್ ವಿಲ್ ನಾಟ್ ಚೇಂಜ್. ಸೊ ಅದು ಎಕ್ಸಾಕ್ಟ್ ವ್ಯಾಲ್ಯೂ. ಸೊ ಎಕ್ಸಾಕ್ಟ್ ವ್ಯಾಲ್ಯೂಸ್ ಏನಿರ್ತದೆ ಅದು ಚೇಂಜ್ ಆಗಲ್ಲ. ಯಾವಾಗ ನಿಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂಸ್ ಇರುತ್ತೆ, ಯಾವಾಗ ನಿಮ್ಗೆ ಪಕ್ಕಾ ಮೆಜರ್ಮೆಂಟ್ಸ್ ಇರುತ್ತೆ, ಆವಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನಾಗುತ್ತೆ ನಮ್ಗೆ ಇನ್ಫೈನೈಟ್ ಆಗುತ್ತೆ. ಅರ್ಥ ಆಗಿದ್ಯಾ? Okay, so at that time the significant figures what we have will be infinite. So ಆ ಕೇಸಲ್ಲಿ ನಾವು ಹೇಳಕ್ಕಾಗಲ್ಲ ಇಲ್ಲಿ ನಮ್ಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಕರೆಕ್ಟ್ ಆಗಿ ಇಷ್ಟೇ ಇದೆ ಅಂತ ನಾವು ಅವಾಗ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಬಿಕಾಸ್ ಅಲ್ಲಿ ನಮ್ಗೆ ಇನ್ನು ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಬಿಟ್ಟಿರ್ತಾರೆ. ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಟಾಗ ಯು ಕ್ಯಾನಾಟ್ ಪ್ರೆಡಿಕ್ಟ್. ಕ್ಲಿಯರ್? ಎಸ್ ಸರ್. ಎಸ್ ಸರ್. ಸೊ ಅದು ಅಬೌಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಯಾರಿಗಾದ್ರೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ ಈ ರೂಲ್ ಅರ್ಥ ಆಗಿಲ್ಲ ಅನ್ನೋದು ಯಾರೋ ಇದ್ರೆ ಹೇಳ್ಬೋದು. ಐ ವಿಲ್ ಡಿಸ್ಕಸ್ ದಟ್ ರೂಲ್ ಅಗೇನ್. ಸರ್ ಇನ್ನೊಂದ್ಸಲ ಹೇಳಿ. ಯಾವ್ದನ್ನ? ಹೇಳಿದ್ರಲ್ಲ ಪಾಯಿಂಟ್. ಪಾಯಿಂಟ್ ಹೇಳ್ಬೇಕಾ? ಸೊ ಇಲ್ಲಿ ನೋಡಪ್ಪ, ಈಗ ನೀವು ಒಂದು ಮೆಜರ್ಮೆಂಟ್ ಮಾಡ್ತೀರಾ. ಈಗ ನಾವೇನ್ ಮಾಡ್ತೀವಿ, ನಿಮ್ಗೆ ಒಂದು ಲಾಂಗ್ ಒಂದು ಸ್ಟಿಕ್ ಅಥವಾ ಒಂದು ರಾಡ್ ನ ಕೊಡ್ತೀವಿ. ಓಕೆನಾ? ಸೊ ಇವಾಗ ಇದ್ರದ್ದು ಮೆಜರ್ಮೆಂಟ್ ನೀವು ಹಾಗೆ ಗೆಸ್ ಮಾಡ್ಬೇಕು. ಓಕೆ, ಸೊ ಹಾಗೆ ಗೆಸ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾಗುತ್ತೆ, ಇದು ಸೆಂಟಿಮೀಟರ್ ಅಲ್ಲಿ ಹೇಳ್ತೀನಾ, ಮೀಟರ್ ಅಲ್ಲಿ ಹೇಳ್ತೀನಾ ಅಥವಾ ಕಿಲೋಮೀಟರ್ ಅಲ್ಲಿ ಹೇಳ್ತೀನಾ ಗೊತ್ತಿಲ್ಲ ನನ್ಗೆ. ಲೆಂತ್ ಯಾವ್ದ್ರಲ್ಲಿ ಡಿಫೈನ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಅವಾಗ ನಾವೇನ್ ಮಾಡ್ತೀವಿ, ಒಂದು 200 ಬರ್ಬೋದಪ್ಪ ಅಂತ ಹೇಳ್ತೀವಿ. ಅದ್ಯಾವ್ದೋ ಸೆಂಟಿಮೀಟರಾ, ಅದ್ಯಾವ್ದೋ ಮೀಟರಾ, ಏನು ಅಂತ ಗೊತ್ತಿಲ್ಲ. ಸೊ ಅಟ್ ದಿಸ್ ಕೇಸ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗುತ್ತೆ? 1. ಓಕೆ, ಅದನ್ನೇ ನೀವೇನಾದ್ರೂ ಚೇಂಜ್ ಮಾಡ್ಬಿಟ್ಟಿಲ್ಲ, ಕರೆಕ್ಟ್ ಆಗಿ ಇದು ನನಗೆ 100% ನನ್ಗೆ ಗೊತ್ತು ಇದು 200 ಸೆಂಟಿಮೀಟರ್ ಇದೆ ಅಂತ, ಎಕ್ಸಾಕ್ಟ್ ಆಗಿ ಇದು 200 ಸೆಂಟಿಮೀಟರ್ ಇದೆ ಅಂತ ಹೇಳ್ತೀರಾ. ಈಗ 200 ಸೆಂಟಿಮೀಟರ್ ಇದೆ ಅಂತ ಎಕ್ಸಾಕ್ಟ್ ಆಗಿ ಹೇಳಿದಾಗ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್? ಇನ್ಫೈನೈಟ್. ಯಾಕೆ ನೋಡಿ, ನಾನು ನೋಡಿ ಈ ತರ ಬರಿಬೋದಲ್ವಾ. ಈ ತರ ಬರೆದ್ರು ಏನಾದ್ರು ಚೇಂಜ್ ಅರ್ಥ ಆಗ್ತಿದ್ಯಾ? ಏನಾದ್ರು ಡಿಫ್ರೆನ್ಸ್ ಇದೆಯಾ? ಮ್ಯಾಥಮೆಟಿಕಲಿ ನೋಡಿ ಏನಾದ್ರು ಚೇಂಜಸ್ ಇದೆಯಾ? ನೋ, ನಾಟ್ ಎಟ್ ಆಲ್. ಅದೇ ರೀತಿ 200 ಪಾಯಿಂಟ್ ಪುನಃ ಎಷ್ಟು ಬೇಕಾದ್ರೆ ಹಾಕೊಂಡು ನಿಮ್ಗೆ ಏನಾಗುತ್ತೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಕೌಂಟ್ ಮಾಡ್ತಾನೆ ಇರ್ತೀವಾ? ಸೊ ಅದಕ್ಕೆ ಅದೇನಾಗ್ತಾ ಹೋಗುತ್ತೆ, ನಮ್ಗೆ ಇನ್ಫೈನೈಟ್ ಆಗ್ತಾ ಹೋಗುತ್ತೆ. ಎಷ್ಟು ಬೇಕಾದ್ರೆ ಹಾಕೊಂಡು ಹೋಗ್ತಾನೆ ಇರುತ್ತೆ ಅಲ್ವಾ. ಓಕೆ, ಈಗ ನಿಮ್ಗೆ 4 ಆರೆಂಜ್ ಕೊಡ್ತೀನಿ. 4 ಆರೆಂಜ್ ಕೊಟ್ಬಿಟ್ಟು ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಅಂದ್ರೆ ಏನ್ ಹೇಳ್ತೀರಾ?
4. 4. Sir, 1. One, sir. ಮತ್ತ್ ಇಷ್ಟೋ ತನಕ ಬಡ್ಕೊಂಡು ಬೆಳಗ್ಗೆ Infinite, sir. ರಾಮಾಯಣ Infinite, sir. Infinite, ಎಕ್ಸಾಕ್ಟ್ ಆಗಿ ಗೊತ್ತಿರುತ್ತಲ್ಲ. ಎಕ್ಸಾಕ್ಟ್ ಆಗಿ sir. ಗೊತ್ತಲ್ಲ Exact ಆಗಿ ಗೊತ್ತಿದೆ. Infinite, sir. ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತು 4 ಆರೆಂಜ್ ಇದೆ ಅಂತ. ನೀವು ನಾ ಕೊಡ್ಬೇಕಾದ್ರೆ ಹೇಳ್ತಿದ್ದೀನಿ 4 ಆರೆಂಜ್ ಇದೆ ಅಂತ. ಬಟ್ ಆರೆಂಜ್ ಒಳಗಡೆ ಎಷ್ಟು ಆರೆಂಜ್ ಇದೆ ಅಂದ್ರೆ ನಿಮ್ಗೆ ಗೊತ್ತಾ? ಎಷ್ಟು ಪೀಲ್ಸ್ ಆಫ್ ಆರೆಂಜ್ ಇದೆ ಅಂದ್ರೆ ಅದು ಓಪನ್ ಮಾಡಿದ್ರೆ ಸರ್ ಎಸ್ ಸರ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಯ್ತು. ಓಪನ್ ಮಾಡಿ ನೋಡಿದ್ರೆ ಗೊತ್ತಾಯ್ತದೆ ಕರೆಕ್ಟ್. ಸೊ ಹಂಗಾಗಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿರೋದು ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ವಾ? 12 ಬಾಳೆಹಣ್ಣು ಕೊಡ್ತೀನಿ, ಯಾವಾಗ ಎಷ್ಟು ಹೇಳ್ತಿರೋ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ವಾ? ಸೊ ಅವಾಗ ಏನಾಗುತ್ತೆ ನಮ್ಗೆ ಅದು ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ಕ್ಲಿಯರ್ ಆಯ್ತಾ ಈಗ? Yes, sir. Yes, sir. So I think now you are clear with significant figures. So okay na? So ivaga if I have this, how many significant figures we have? 4. Correct? So ಈಗ ನಮ್ಗೆ 4 significant figures ಇದಾವೆ. So ಅದೇ ರೀತಿ if I take how many significant figures? Infinite. 6. Sir. 6, sir. 6. Second rule ನೋಡಿ, 0 between non-zero digits. Non-zero digits ಮಧ್ಯೆ ಇರುವಂತ 0 significant ಆಗುತ್ತೆ. 2. Significant figures 6. ಏನ್ 2? 6, sir. ಮನೆಗೆ ಓದಿಲ್ಲ ನೀವು, ಅದಕ್ಕೆ 6, sir. significant figures is 6. ಯಾರಿಗಿದು ಗೊತ್ತಾಗ್ಲಿಲ್ಲ ಅವ್ರು ಕೇಳಿ ನನ್ಗೆ. ಸಿಗ್ನಿಫಿಕೆಂಟ್ 6 ಅನ್ನೋರ್ಗೆ ಡೌಟ್ ಇರೋರು ಕೇಳ್ಬೇಕು. ಸೊ ಬಿಟ್ವೀನ್ non-zero digits ಬಂದ್ರೆ ಅವೆಲ್ಲ ಸಿಗ್ನಿಫಿಕೆಂಟ್ ಆಗಿರ್ತದೆ. ಸೊ ಅದೇ ರೀತಿ ಲೆಟ್ ಮಿ ಟೇಕ್ ಈಗ ಎಷ್ಟು? 3. So now it is going to be 3 significant figures ಅಲ್ವಾ? ಇನಿಷಿಯಲ್ ಝೀರೋಸ್ ಅಥವಾ ಲೀಡಿಂಗ್ ಝೀರೋಸ್ ಏನಿದೆ, ಇನಿಷಿಯಲ್ ಅಥವಾ ಲೀಡಿಂಗ್ ಝೀರೋಸ್ ಏನಿದೆ ಅವು. How much? 4, sir. 2. ಇದೇನಿದು ಮುಂದೆ ಇದೆಯಲ್ಲ, ಇದು ಇನಿಷಿಯಲ್ ಝೀರೋ ತಾನೇ ಇದು. ಇನಿಷಿಯಲ್ ಝೀರೋನ ಯಾಕೆ ಕನ್ಸಿಡರ್ ಮಾಡ್ತಿದ್ದೀರಾ? ಸರ್ 3 ಅಷ್ಟೇ. ಇನಿಷಿಯಲ್ ಝೀರೋಸ್ ಕನ್ಸಿಡರ್ ಮಾಡಂಗಿಲ್ಲ ಅಂತ ಹೇಳಿಲ್ವಾ ನಾನು? ಮತ್ತೆ ರೂಲ್ಸ್ ಎಲ್ಲ ಮರ್ತೋದ್ರೆ ಹಿಂಗೆ ಆಗೋದು. ಇದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಬರುತ್ತೆ, 1 ಮಾರ್ಕ್ಸ್ ಕ್ವಶನ್ ಕೂಡ ಇದ್ರಲ್ಲಿ. ಬೋರ್ಡ್ ಎಕ್ಸಾಮ್ ಅಲ್ಲಿ ಓದಿಲ್ಲ ಕಲ್ತ್ಕೊಳ್ಳಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗಲ್ಲ. ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿರೋದು ರೂಲ್ಸ್ ಗಳನ್ನ. 0.0 ಏನಿದೆ ಇವೆರಡುನು ಏನೋ ಇನಿಷಿಯಲ್ ಝೀರೋಸ್, ಲೀಡಿಂಗ್ ಝೀರೋಸ್. ಸೊ ಆದ್ರಿಂದ ಅವನ್ನ ನಾನ್ ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಆದ್ರಿಂದ ನಮ್ಗಿರೋ ಸಿಗ್ನಿಫಿಕೆಂಟ್ ಇವೆ 3. ಇದು 0 ಏನ್ ಬರ್ತಿದೆ, 2 non-zero ಮಧ್ಯೆ ಬರ್ತಿದೆ 0. ಸೊ ಅದಕ್ಕೆ ಅದು ಸಿಗ್ನಿಫಿಕೆಂಟ್ ಆಗುತ್ತೆ. ಸೊ 3 ಓನ್ಲಿ. ಅರ್ಥ ಆಯ್ತಾ? Yes, sir. ಈಗ ಎಷ್ಟು? 1. 1, sir. So there is only 1 significant figures. Infinite. Sir 3.
ದಿಲೀಪ್ ಎಷ್ಟಪ್ಪ? ದಿಲೀಪ್ ಆನ್ಸರ್ ಮಾಡಿ, ಎಷ್ಟಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್? 1. 3. 1. ಧನಲಕ್ಷ್ಮಿ ಆನ್ಸರ್ ಮಾಡಿ, ಎಷ್ಟಿದೆ? Sir, 3. ಮಹೇಶ್ವರಿ ಎಷ್ಟಿದೆ? Sir, 3. So significant figures here are going to be equal to 3. Right Okay. side 0 ಹಾ. ಇರುತ್ತೆ ಕೌಂಟ್ ಆಗುತ್ತೆ. Ending zeros ಅಥವಾ trailing Zero, sir. zeros after decimal are significant. Yes sir, rules 4. Hmm. Four. 4, sir. 4. ಪಲ್ಲವಿ ಎಷ್ಟಿದೆ? 4, sir. Sheikh Samir, how much? Sheikh Samir, you are there in the meeting. So it is going to be 4. ಗೊತ್ತಾಗಿದ್ಯಾ? 4 significant figures ಬರುತ್ತೆ ಇಲ್ಲಿ. ಎಷ್ಟು significant figures? Sir 2. Significant. Sir 2. So it is going to be 2 significant figures. 1. 1 sir. 1. 1. 1, sir. 1, sir. 1 sir. Six, sir. 6 sir. Six. Okay. So ಈಗ ಎಲ್ರಿಗೂ ಅರ್ಥ ಆಗಿದ್ಯಾ significant figures? Yes, sir. Sir. ಓಕೆ. ಸೊ ನಿಮ್ಗೆ ಕೊಟ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಗ್ಯಾರಂಟಿ ಕೊಟ್ಟೆ ಕೊಡ್ತಾರೆ. ಸೊ ಅದನ್ನ ನೀವು ಸಾಲ್ವ್ ಮಾಡೋದು ಕಲ್ತ್ಕೋಬೇಕು. ಗೊತ್ತಾಗಿದ್ಯಾ? ಇವತ್ತು ಮಾಡಿದ್ದು ಮತ್ತೆ ನೀವು ಮರಿಬಾರ್ದು. ಯಾವತ್ ಕೇಳಿದ್ರು ನಿಮ್ಗೆ ಯಾವತ್ ಸಿಗ್ನಿಫಿಕೆಂಟ್ ಫಿಗರ್ ತೋರಿಸು ನಿಮ್ ಮಾಡಕ್ ನೆನ್ಪಿರ್ಬೇಕು. ಪೀಪಲ್ ಫರ್ಗೆಟ್ ಅಗೇನ್ ನಿಮ್ಗೆ ಆಮೇಲೆ ಪುನಃ ನಾನು ಮಾಡಲ್ಲ ಅದನ್ನ. Okay, sir. ಸೊ ಇನ್ನೊಂದು ರೂಲ್ ಇದೆ ನಮ್ಗೆ ಇಲ್ಲಿ. ಸೊ ವೈಲ್ changing unit number of significant figures remains same. ಇದನ್ನ ಬರ್ಕೋಬೇಕು ನೀವು. It is going to remain same. So ಇದು ಈ ರೂಲ್ ಅದ್ರಲ್ಲಿ ಇಲ್ಲ. ಸೊ ಬಟ್ ಬರ್ಕೊಳ್ಳಿ ನೀವು. ಸೊ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ರಿಮೇನ್ಸ್ ಸೇಮ್. ಯಾವಾಗ? ವೈಲ್ ಯು ಆರ್ ಚೇಂಜಿಂಗ್ ಯೂನಿಟ್ ಅಂದ್ರೆ ಅರ್ಥ ಏನು? Sir meter. ಮೀಟರ್ ಅಲ್ಲಿ ಇರೋದನ್ನ ಬೇರೆ ಯೂನಿಟ್ಸ್ ಗೆ ಚೇಂಜ್ ಮಾಡೋದು. ಸೊ ಮೀಟರ್ ಸೆಂಟಿಮೀಟರ್ಗೋ ಕಿಲೋಮೀಟರ್ಗೋ ಯಾವ್ದಕ್ಕೋ ಚೇಂಜ್ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಚೇಂಜ್ ಮಾಡಿದಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನಾಗುತ್ತೆ? ಸೇಮ್ ಇರುತ್ತೆ, ಚೇಂಜ್ ಆಗಲ್ಲ. ಓಕೆನಾ? ಸರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ ಕೊಡದೆ ಹೋಗ್ಬಿಡ್ತೀನ? ಸುಮ್ನೆ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ, ನಿಮ್ಗೆ ಅರ್ಥ ಆಗುತ್ತಾ? 1.5 ಮೀಟರ್ ಇದೆ.
ನೀವು ಕನ್ವರ್ಷನ್ ಮಾಡಿ ಇದನ್ನ ಸೆಂಟಿಮೀಟರ್ ಎಷ್ಟು ಅಂತ ನಮ್ಗೆ ಹೇಳಿ. ಕನ್ವರ್ಷನ್ಸ್ ಕಲ್ತಿದ್ದೀರಾ? 250 centimeters, sir. ಹಾ 150 centimeter. ವೆರಿ ಗುಡ್. 150 ಸೆಂಟಿಮೀಟರ್. ಓಕೆ, ಇದು ಕರೆಕ್ಟ್ ಇದೆ ಕನ್ವರ್ಷನ್? ಯಾರಿಗಾದ್ರೂ ಕನ್ವರ್ಷನ್ ಡೌಟ್ ಇದ್ರೆ ಹೇಳ್ಬೋದು ನನಗೆ. No, sir. Right. ಸೊ ಓಕೆನಾ, 1.5 ಮೀಟರ್ ನ ಈಗ 150 ಸೆಂಟಿಮೀಟರ್ ಅಂದ್ರೆ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದೀನಿ. ಯೂನಿಟ್ ಚೇಂಜ್ ಆಗಿದ್ಯಾ? Yes, sir. Sir, change ಇದೆ. ಇಲ್ಲಿ ಈಗ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? Same. 2, sir. 2 ಇದೆಯಾ ಸಿಗ್ನಿಫಿಕೆಂಟ್ ಫಿಗರ್ಸ್? Yes, sir. ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್? 2, sir. Also 2. 2ನೇ. ಗೊತ್ತಾಯ್ತಾ? Sir, also 2. ಎಸ್. ಯೂನಿಟ್ ಚೇಂಜ್ ಮಾಡಿದಾಗ ಸಿಗ್ನಿಫಿಕೆಂಟ್ ಫಿಗರ್ Sir, ಯಾರೋ ಇನ್ಫೈನೈಟ್ ಅಂತ ಹೇಳಿದ್ರು. ಇನ್ಫೈನೈಟ್ ಮೀಟರ್ ಅದೆಲ್ಲ ಇದ್ರೆ ಇನ್ಫೈನೈಟ್ ಅಲ್ವಾ? ಹೌದು, ಇನ್ಫೈನೈಟ್. ಬಟ್ ಇದ್ಮೇಲೆ ಇನ್ಫೈನೈಟ್ ಅಲ್ವಾ? ಹೌದಪ್ಪ, ಕರೆಕ್ಟ್ ಕಣಪ್ಪ. Units change ಇನ್ಫೈನೈಟ್. ಈಗ ನೋಡಿ, ಈಗ ನಾನು ಹೇಳೋದು ತಡ್ಕೊಳ್ಳಿ. ನಾನ್ ಹೇಳ್ತಿರೋದು ಏನು ಗೊತ್ತಾ, ಒಂದು ಎಕ್ಸಾಂಪಲ್ ಕೊಟ್ಟಿರೋದು ಜೊತೆಗೆ ಈಗ ಇಲ್ಲೂ ಇನ್ಫೈನೈಟ್ ಇಲ್ಲೂ ಇನ್ಫೈನೈಟ್. ಹೌದಾ? ಎರಡು ಕಡೆ ಇನ್ಫೈನೈಟ್ ತಾನೆ. ನಾನು ಬರ್ದಿರೋದು ಸೇಮ್ ತಾನೆ. ಸೊ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಎರಡು ಕಡೆನೂ ಸೇಮ್ ಇದೆಯಾ? ಸೊ ದಟ್ಸ್ ಕಂಪ್ಲೀಟ್ಸ್ ಯುವರ್ ಅದು ಏನು ಪ್ರೂಫ್. ದೆನ್ಸ್ ದ ಪ್ರೂಫ್. ಗೊತ್ತಾಯ್ತಾ? ಸೊ ಇಲ್ಲಿ ನಮ್ಗೆ ಕೆಲವೊಂದ್ಸತಿ ಇದನ್ನ ಯಾವ್ದ್ರಲ್ಲಿ ಕೊಡ್ತಾರೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ ಕ್ವಶನ್ಸ್. ಆ ಕ್ವಶನ್ಸ್ ಗೆ ಅವಾಗ ನಾವು ಈ ತರ ಆನ್ಸರ್ ಮಾಡ್ಬೇಕಾಗುತ್ತೆ. ಕನ್ವರ್ಷನ್ಸ್ ಕೇಳಿದಾಗ ಕನ್ವರ್ಷನ್ ಕೇಳಿ ಅದ್ರಲ್ಲಿ ಕೇಳ್ತಾರೆ ಕೆಲವೊಂದ್ಸಲ. ಸೊ ಆ ಕಂಡೀಷನ್ಸ್ ಅಲ್ಲಿ ನಮಗ್ ಬೇಕಾಗುತ್ತೆ, ಅದಕ್ಕೋಸ್ಕರ ಹೇಳಿದೀನಿ ಅಷ್ಟೇ. ಇನ್ಫೈನೈಟ್ ಹೌದು, ತಪ್ಪೇನಲ್ಲ, ಇನ್ಫೈನೈಟ್ ತಪ್ಪಲ್ವೇ ಅಲ್ಲ. ಬಟ್ ಸೊ ಈ ತರ ಕೇಳಿದಾಗ ನಾವು ಅದ್ರಲ್ಲಿ ಎಷ್ಟು ಅಂತ ಹೇಳ್ಬೇಕಾಗುತ್ತೆ. ಈಗ ಆಪ್ಷನ್ ಅಲ್ಲಿ ನಿಮ್ಗೆ ಇನ್ಫೈನೈಟ್ ಇಲ್ಲ, ಅವಾಗ ಏನ್ ಮಾಡ್ತೀರಾ? 2 ಅಂತಾನೆ ಬರುತ್ತೆ. ಯು ಹ್ಯಾವ್ ಟು ಗೋ ವಿತ್ ದ 2, ರೈಟ್? ಓಕೆ, ಹೋಗೋದ್ ತಪ್ಪೇನಿಲ್ಲ. ಬಟ್ ಇನ್ಫೈನೈಟ್ ಅನ್ನೋದು ಕೂಡ ಸರಿನೇ. ಇಲ್ಲಿ ನಾನು ಬರ್ದಿರೋದು ಸರಿನೇ. ಅಂದ್ರೆ ಅರ್ಥ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಎರಡರಲ್ಲೂ ಸೇಮ್ ಉಳ್ಕೊಂತಿದೆ ತಾನೆ. ದಟ್ ಇಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗಿರೋದು. ಸೊ ಎರಡೂ ಕೇಸಲ್ಲೂ ನಿಮ್ಗೆ ಅದೇನಾಗುತ್ತೆ, ಕಾನ್ಸ್ಟೆಂಟ್ ಆಗಿ ಉಳ್ಕೊಳ್ಳುತ್ತೆ. ಓಕೆ, ಅದೇ ರೀತಿ ಐ ಕ್ಯಾನ್ ಈವನ್ ಟೇಕ್ ಅನ್ ಎಕ್ಸಾಂಪಲ್ ಆಫ್, ಈಗ ನೋಡಿ ಇದನ್ನ ಮಾಡಿಯಪ್ಪ. 2.0 ಕಿಲೋಮೀಟರ್ ಇದೆ. ಓಕೆ, ಕನ್ವರ್ಟ್ ದಿಸ್ ಟು ಮೀಟರ್. meter. ಕರೆಕ್ಟಾ? ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಹೇಳಿ. ಕಿಲೋಮೀಟರ್ ಇಂದ ಮೀಟರ್ ಗೆ ಕನ್ವರ್ಟ್ ಮಾಡಕ್ ಗೊತ್ತಿದೆ ಎಲ್ರಿಗೂ? ಸೊ ಹಿಯರ್ ಯು ಕ್ಯಾನ್ ಸಿ 2000 ಇಂದ 2 ಕಿಲೋಮೀಟರ್ 2.0 ಕಿಲೋಮೀಟರ್ ಇಂದ ಏನ್ ಮಾಡಿದ್ವಿ, ಅದನ್ನ ಮೀಟರ್ ಕನ್ವರ್ಟ್ ಮಾಡಿದ್ವಿ. ಕನ್ವರ್ಷನ್ ಕರೆಕ್ಟ್ ಇದೆಯಾ? ಸೊ ಹಿಯರ್ ಯು ಕ್ಯಾನ್ ಸಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಇಲ್ಲಿ? 1, 2, sir. 2.0 ಅಲ್ಲಪ್ಪ. ಈಗ ಇದನ್ನ ನೆಗ್ಲೆಕ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತವರೆಗೂ, ಇದನ್ನ ತಲೆ ಕೆಡಿಸ್ಕೊಬೇಡಿ. ಓಕೆನಾ? ಈಗ ಎಷ್ಟಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್? 2. ಓಕೆ, ಇಲ್ಲಿ ಎಷ್ಟಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್? 1, 2, 1, sir. 1, sir. ಹೇಳಿ, 2 ನಾ 1 ನಾ? 1, sir. 1, ಸರ್ ಯೂನಿಟ್ ನ ಚೇಂಜ್ ಮಾಡಿದಾಗ 2 ನೇ ಇರುತ್ತೆ. 2 ನೇ ಇರುತ್ತೆ. ಸೇಮ್ ಇದೆ ಅಂತ ಅಂದ್ರಿ. ನಾನು ಹೇಳಿದ್ ಕರೆಕ್ಟ್. ನಾನು ಹೇಳಿದ್ ತಪ್ಪನ್ನ ಚಾನ್ಸೇ ಇಲ್ಲ. ನಾನು ಪ್ರೂವ್ ಮಾಡ್ತೀನಿ. ನೀವು ಕೊಟ್ಟಿರೋ ಆನ್ಸರ್ ತಪ್ಪು. ನೀವು ಆನ್ಸರ್ ತಪ್ಪು ಕೊಟ್ಟು ನೀವೇ ತಪ್ಪು ಅಂದ್ರೆ ಸರ್ 2 ಹೆಂಗ್ 2 ಹೇಳಪ್ಪ. ಸೇಮ್ 2 ಆದ್ರೆ ಸರ್ ಅಲ್ಲಿ ಮೇಲೆ ರೂಲ್ ಬರ್ದಿದೆಲ್ಲ ಅದ್ರ ಪ್ರಕಾರ 2 ಅದು. ಆ ರೂಲ್ ಪ್ರಕಾರ ಆದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ನಾನು ಈಗ ಪ್ರೂವ್ ಮಾಡ್ತೀನಿ. ಸಿಗ್ನಿಫಿಕೆಂಟ್ ಫಿಗರ್ಸ್ ನ 2 ಮಾಡ್ತೀನಿ. ಇದನ್ನ ಸರ್ ಅಲ್ಲಿ ಪಾಯಿಂಟ್ ಇದೆಯಲ್ಲ, ಅದನ್ನ ತೆಗೆದಾಕ್ ಬಿಡಿ. ಎಲ್ಲಿದೆ ಪಾಯಿಂಟ್? ಈ ಕಡೆ ತೆಗಿಯಂಗಿಲ್ಲ ಹಂಗೆಲ್ಲ. ನೀನ್ ಹೆಂಗ್ ಬೇಕೋ ಹಂಗ ಆರ್ಡರ್ ಮಾಡ್ಕೊಬಿಡಮ್ಮ. ಕ್ವಶನ್ ನಾವು ಕೊಟ್ರೆ ಕ್ವಶನ್ ಪೇಪರ್ ಅಲ್ಲಿ ನೀನ್ ಹೆಂಗ್ ಬೇಕ ಹಂಗ ಆಲ್ಟರ್ ಮಾಡ್ಕೊಬಿಟ್ಟು ಆನ್ಸರ್ ಬರ್ದು ಕೊಟ್ಬಿಡು. ಸರ್ ನಾನು ಹೆಂಗ್ ಬೇಕ ಹಂಗ ಮಾಡ್ಕೊಂಡ್ ಬಂದಿದ್ದೀನಿ. ಸರ್ 2.0 ಕಿಲೋಮೀಟರ್ ಅಂದ್ರೆ ಒಂದೇ, 2 ಕಿಲೋಮೀಟರ್ ಅಂದ್ರೆ ಒಂದೇ ಅಲ್ವಾ ಸರ್?
ಸರಿ ಹಾಗೆ ಬರ್ಕೊ ಹೌದು, ಬಟ್ ನಾನು ಹಿಂಗೆ ಬರ್ದಿರೋದಲ್ವಾ, ಚೇಂಜ್ ಮಾಡಕ್ಕಾಗಲ್ಲ. ನೋಡಿ ನಾವು ಇಲ್ಲಿ ನೋಡಿ ಈ ತರ ಬರ್ಕೊಂಡಾಗ ಈ ಕೇಸಲ್ಲಿ ಇದು ಈ ಕಂಡೀಷನ್ಸ್ ಅಲ್ಲಿ ನಾವು ಸ್ವಲ್ಪ ತಲೆ ಓಡಿಸ್ಬೇಕು. ಯಾಕೆಂದ್ರೆ ನಾವು ಕಾಮನ್ ಪೀಪಲ್ ಆಗಿ ಥಿಂಕ್ ಮಾಡಿದ್ರೆ ಕಾಮರ್ಸ್ ಆರ್ಟ್ಸ್ ತರ ಸೈನ್ಸ್ ಅವ್ರ ವ್ಯಾಲ್ಯೂನೇ ಇರಲ್ವಲ್ಲ. ನಾವು ಸೈನ್ಸ್ ಸ್ಟೂಡೆಂಟ್ಸ್ ಯಾವತ್ತು ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ಬೇಕು. ನಮ್ ಥಿಂಕಿಂಗ್ ಲೆವೆಲ್ ಯಾವತ್ತು ಚೇಂಜ್ ಆಗ್ಬೇಕು. 2000ನ ಕ್ಯಾನ್ ಐ ರೈಟ್ ಇಟ್ ಆಸ್ ಲೈಕ್ ದಿಸ್? ಬರಿಬೋದಾ? ನೋಡಿ ಬರಿಬೋದಾ? ಕನ್ವರ್ಷನ್ ಸೇಮ್ ಇದೆಯಾ ನೋಡ್ಕೊಳ್ಳಿ. ಸೇಮ್ ಇದೆಯಾ? ಎಷ್ಟಪ್ಪ ಸಿಗ್ನಿಫಿಕೆಂಟ್ ಫಿಗರ್ಸ್? ಸೇಮ್ ಬಂತಾ ಬಂದಿಲ್ವಾ? ಅಲ್ವಾ? ಈ ಇಂಥ ಪಾಯಿಂಟ್ ಗಳಲ್ಲೇ ನಾವು ರ್ಯಾಂಕಿಂಗ್ ಗಳನ್ನ ಮಿಸ್ ಮಾಡ್ಕೊಳ್ಳೋದು. ದಿಸ್ ಇಸ್ ದ ಪಾಯಿಂಟ್, ದಿಸ್ ಇಸ್ ದ ಟರ್ನ್ ವೇರ್ ಯು ಬಿಕಮ್ ಅ ರಿಯಲ್ ಸೈನ್ಸ್ ಸ್ಟೂಡೆಂಟ್. ಸೊ ನಮ್ಮ ಥಿಂಕಿಂಗ್ ಲೆವೆಲ್ಸ್ ಅದಕ್ಕೆ ಚೇಂಜ್ ಆಗ್ಬೇಕು. ನಾನು ಹೇಳ್ಕೊಡೋದನ್ನ ಮಾತ್ರ ಓದ್ಬಿಟ್ರೆ, ನಾನು ಹೇಳ್ಕೊಡೋದನ್ನ ಮಾತ್ರ ಕಲ್ತ್ಕೊಂಡ್ಬಿಟ್ರೆ you cannot become a doctor, you cannot become an engineer, or you cannot become a unique personality. ನಿಮ್ಮ ಥಿಂಕಿಂಗ್ ಲೆವೆಲ್ ಅಲ್ಲಿ ನೀವು ಥಿಂಕ್ ಮಾಡೋ ಒಂದು ಏನು ಡೈಮೆನ್ಷನ್ ಇದೆ ಅದನ್ನ ಚೇಂಜ್ ಮಾಡ್ಬೇಕು. ಅದನ್ನ ನಾನ್ ಬಂದು ಚೇಂಜ್ ಮಾಡಕ್ಕಾಗಲ್ಲ. ನಿಮ್ಗೆ ಗೊತ್ತು, ಇವೆಲ್ಲ ಗೊತ್ತಿರೋಂಥದ್ದು. ಗೊತ್ತಿರಲಿಲ್ವಾ ನಿಮ್ಗೆ? ಅದು ಕನ್ವರ್ಷನ್ ಮಾಡಿಯಪ್ಪ ಅಂತ ಹೇಳಿದ್ರೆ ಮಾಡ್ತೀರಾ ಇಲ್ವಾ ನೀವು? ಸೈಂಟಿಫಿಕ್ ನೊಟೇಷನ್ ಅಲ್ಲಿ ಬರೀರಿ ಅಂದ್ರೆ ನೀವು ಬರೀತೀರಿ, ನಿಮ್ಗೆ ಗೊತ್ತು, ನಿಮ್ಗೆ ಚೆನ್ನಾಗೇ ಗೊತ್ತು ಇದು. ಬಟ್ ಅದು ಮಾಡಬೇಕು ಅನ್ನೋದನ್ನ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು. ಏನ್ ಮಾಡ್ಬೋದಿತ್ತು ನಾನು ಇದಕ್ಕೆ? ದಟ್ ಈಸ್ ವಾಟ್ ಯು ನೀಡ್ ಟು ಥಿಂಕ್. ಅದಕ್ಕೆ ಹೇಳೋದು, ಸುಮ್ಮನೆ ಕೊಟ್ಟಿರೋಂತನ್ನ ಓದ್ಬಿಟ್ರೆ ಬರ್ದು ಬಿಟ್ರೆ 10th ಎಕ್ಸಾಮ್ ಅಲ್ಲ ಇದು. ಕೊಟ್ಟಿರೋಷ್ಟನ್ನ ಓದ್ ಬರ್ದು ಬಿಟ್ರೆ ಮಾರ್ಕ್ಸ್ ಕೊಡೋದು 10th ಎಕ್ಸಾಮ್ ಅಲ್ಲ ಇದು. ಇಲ್ಲಿ ಬೋರ್ಡ್ ಎಕ್ಸಾಮು ಇಂಪಾರ್ಟೆಂಟ್ ಅಲ್ಲ ನಮ್ಗೆ ಇಂಪಾರ್ಟೆಂಟ್ ಇರೋದು ಕಾಂಪಿಟೇಟಿವ್ ಎಕ್ಸಾಮ್. ಅಲ್ಲಿ ನಾವು ಬರಿಬೇಕಾಗಿರೋದು. ಈಗ ಗೊತ್ತಾಯ್ತಾ ನಿಮ್ಗೆ? ಓಕೆ, ಸೊ ಇಲ್ಲಿಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಕ್ಲಿಯರ್ ಆಗಿದೆ. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಹೇಳಪ್ಪ. ಹೇಳಿದ್ರಲ್ಲ ಆಪ್ಷನ್ ಅಲ್ಲಿ 1 to ಇನ್ಫಿನಿಟಿ ಅಂತೆಲ್ಲ ಕೊಟ್ಟಿರ್ತಾರೆ. ಆಗ ಯಾವ್ದು ಆಪ್ಷನ್ ಹಾಕುದು? ಇನ್ಫಿನಿಟಿ ಹಾಕುದು ಅಥವಾ 2 ಹಾಕದ? ಇನ್ಫಿನಿಟಿಗೆ ಪ್ರಿಫರೆನ್ಸ್ ಕೊಡ್ಬೇಕು ನೀನು. ಆಕ್ಚುಲಿ ಆತರ ಆಪ್ಷನ್ಸ್ ಬರಲ್ಲ. ಒಂದು ವೇಳೆ ಬಂದ್ರೆ ನಾವು ಪ್ರಿಫರೆನ್ಸ್ ಕೊಡ್ಬೇಕಾಗಿರೋದು ಇನ್ಫಿನಿಟಿಗೆ. ಯಾಕೆಂದ್ರೆ ರೂಲ್ ಅಲ್ಲಿ ನಮ್ಗೆ ಇನ್ಫಿನಿಟಿ ಬಗ್ಗೆ ಹೇಳಿದ್ದಾರೆ, ಬಟ್ ಅದ್ರ ಬಗ್ಗೆ ಹೇಳಿಲ್ಲ. ಓಕೆ, ಎಕ್ಸಾಕ್ಟ್ ಇದ್ದಾಗ ನಾವ್ ಇನ್ಫಿನಿಟಿನೇ ಬರಿಬೇಕು. ಸೊ ಇನ್ನೇನಾದ್ರೂ ಡೌಟ್ಸ್ ಇದೆಯಾ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ? ನೋಡಿ ಸೆಂಟಿಮೀಟರ್ ಅಂತ ಪರ್ಫೆಕ್ಟ್ ಆಗಿ ಇನ್ಫಿನಿಟಿ ಅಂತ ಹೇಳಿದ್ರಿ ಅಲ್ವಾ? ಏನಪ್ಪ? 285 ಸೆಂಟಿಮೀಟರ್ ಅಂತ ಎಕ್ಸಾಕ್ಟ್ ಆಗಿ ಕೊಟ್ಟದು ಇನ್ಫಿನಿಟಿ ಅಂತ ಹೇಳಿದ್ರಿ ಅಲ್ವಾ? ಹೌದು ಹೌದು. ರೂಲ್ ನಂಬರ್ 1 ಅಲ್ಲಿ 285 ಸೆಂಟಿಮೀಟರ್ ಅಂತ ಕೊಡ್ತಾರೆ. ಅದಕ್ಕೆ 3 ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕೊಡ್ತಾರೆ. ರೂಲ್ ನಂಬರ್ ಅಲ್ಲಿ 1 ಅಲ್ಲ, ಅವನು ಯಾವುದೇ ಮೀಟರ್ಸ್ ಕೊಟ್ಟಿಲ್ಲ. ಅದಕ್ಕೆ ರೂಲ್ ನಂಬರ್ 1 ಅಲ್ಲಿ ಯಾವುದೇ ಒಂದು ಮೆಜರ್ಮೆಂಟ್ ಕ್ವಾಂಟಿಟಿ ಕೊಟ್ಟಿಲ್ಲ. ರೂಲ್ ನಂಬರ್ 1 ಅಲ್ಲಿ ನೋಡಿ, ರೂಲ್ ನಂಬರ್ 1 ನೋಡಿ, ಇಲ್ಲಿ ರೂಲ್ ನಂಬರ್ 1 ಅಲ್ಲಿ ಏನು ಕೊಟ್ಟಿಲ್ಲ ಯೂನಿಟ್. ಅರ್ಥ ಆಯ್ತಾ? ನಾನ್ ಜೀರೋ ನಂಬರ್ಸ್ ಆರ್ ಸಿಗ್ನಿಫಿಕೆಂಟ್ ಅಂತ ಅಷ್ಟೇ ಹೇಳಿರೋದು. ಸರ್ ಅದು ರೂಲ್ ನಂಬರ್ 1 ಗೆ 285 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸರ್ ಬುಕ್ ಅಲ್ಲಿ. ರೂಲ್ ನಂಬರ್ 1 ಅಲ್ಲಿ ಕೊಟ್ಟಿದಾರಾ? ಓಕೆ ಓಕೆ, ಬುಕ್ ಅಲ್ಲಿ ಇದೆಯಾ ಆತರ? ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಬುಕ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ. ಈಗ 0.25 ml 248 ಗ್ರಾಮ್ ಅಂತ ಕೊಟ್ಟಿದ್ದಾರೆ, ತಪ್ಪೇನಿಲ್ಲ ಅಲ್ಲಿ ಕೊಟ್ಟಿರೋದ್ರಲ್ಲಿ. ಈಗ ನಾನು ಅದನ್ನೇ ನಿಮ್ಗೆ ಇಲ್ಲಿ ಕೂಡ ಬರ್ದು ತೋರಿಸಿದೆ. ಯಾವ್ದ್ರಲ್ಲಿ ಎಕ್ಸಾಂಪಲ್ ತೋರಿಸ್ತೆ ನೋಡಿ, ಯೂನಿಟ್ ಕನ್ವರ್ಷನ್ ಮಾಡ್ಬೇಕಾದ್ರೆ ಯೂನಿಟ್ ಕನ್ವರ್ಷನ್ ಮಾಡ್ಬೇಕಾದ್ರೆ ತೋರಿಸ್ತಿತ್ತಲ್ಲ. ಸೊ ಆತರ ಇರುತ್ತೆ, ಅದ್ರಲ್ಲಿ ತಪ್ಪೇನಿಲ್ಲ. ಬಟ್ ಅದ್ರಲ್ಲಿ ನಾವು ಸಿಗ್ನಿಫಿಕೆಂಟ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಮ್ ಅಲ್ಲಿ 248 ಗ್ರಾಮ್ ಅಂತ ಕೊಟ್ಟು ಇದ್ರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಅಂತ ಹೇಳಿ ಅಂದ್ಬಿಟ್ಟು ಅದ್ರಲ್ಲಿ ನಿಮ್ಗೆ ಇನ್ಫೈನೈಟ್ ಅನ್ನೋ ಒಂದು ಆಪ್ಷನ್ ಇದ್ರೆ, ಸೊ ಅವಾಗ ನೀವು ಇನ್ಫೈನೈಟ್ ಅಂತ ಸೆಲೆಕ್ಟ್ ಮಾಡ್ಬೋದು. ಒಂದು ವೇಳೆ ಆ ಆಪ್ಷನ್ ಗಳಲ್ಲಿ ನಿಮ್ಗೆ ಇನ್ಫೈನೈಟ್ ಇಲ್ಲ ಅಂದ್ರೆ ಅವಾಗ ನೀವು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ಬೇಕು. ಯಾಕೆ ಅಲ್ಲೇನು ಡೆಸಿಮಲ್ಸ್ ಏನು ಇರಲ್ವಲ್ಲ? ಎಲ್ಲಿಯಪ್ಪ?
ಈಗ ನೀವು 248 ಅಂತ ಕೊಟ್ರೆ ಅಂತ ಹೇಳಿದ್ರಿ, ಇನ್ಫೈನೈಟ್ ಹಾಕೋಕೆ ಅಲ್ಲಿ ಡೆಸಿಮಲ್ ಅಥವಾ ಏನು ಇರಲ್ವಲ್ಲ? ಅಲ್ಲ, ಈಗ ನೋಡು 248 ಗ್ರಾಮ್ ಅಂತ ಇದ್ರೆ ನಾನು ಹೇಳಿದ್ದು ಗ್ರಾಮ್ ಅಂತ ಇದ್ರೆ ಎಕ್ಸಾಕ್ಟ್ ಇದ್ದಾಗ ನೀನ್ ಇನ್ಫೈನೈಟ್ ಅಂತ ಹೇಳ್ತೀಯ. ಆಪ್ಷನ್ ಅಲ್ಲಿ ಇದ್ರೆ ನಿನ್ಗೆ ಇನ್ಫೈನೈಟ್ ಅಂತ ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಟಿದ್ರು. ಬಿಕಾಸ್ ದಿಸ್ ಯೂನಿಟ್ ಕನ್ವರ್ಷನ್ ಆಗುತ್ತಲ್ಲ. ಒಂದ್ ವೇಳೆ ನಿನಗೆ ಆಪ್ಷನ್ ಅಲ್ಲಿ ಇಲ್ಲ ಅಂದ್ರೆ ನೀನ್ ಜಸ್ಟ್ ಏನ್ ಮಾಡ್ತೀಯ, 3 ಸಿಗ್ನಿಫಿಕೆಂಟ್ ಫಿಗರ್ ಅಂತ ಬರುತ್ತೆ ಈ ಆಪ್ಷನ್ ಇಲ್ಲ ಅಂದಾಗ. ಓಕೆ ಸರ್. ಓಕೆ, ಈ ಆಪ್ಷನ್ ಇದ್ರೆ ಪ್ರಿಫರೆನ್ಸ್ ಇದಕ್ಕೆ ಕೊಡ್ಬೇಕು. ಓಕೆನಾ? ಆಕ್ಚುಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದಾಗ ನಾವೇನ್ ಹೇಳ್ತಿದ್ವಿ, ವಿಚ್ ನೋನ್ ವಿತ್ ಸರ್ಟೈನಿಟಿ ಅಂತ ಹೇಳ್ತೀವಿ. ನೋನ್ ವಿತ್ ಸರ್ಟೈನಿಟಿ ಅಂದ್ರೆ ಏನು, ನಮಗೆ ಕಾನ್ಫಿಡೆಂಟ್ ಆಗಿ ಗೊತ್ತು ಅಂತ. ಅನ್ಸರ್ಟೈನ್ ಅಂತ ಹೇಳ್ತಾ ಇಲ್ಲ ನಾನು ಇಲ್ಲಿ, ನೋನ್ ವಿತ್ ಸರ್ಟೈನಿಟಿ, ಅದನ್ನ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ ಕಾನ್ಸೆಪ್ಟ್? ಡೆಫಿನೇಷನ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನ್ ಹೇಳುತ್ತಂದ್ರೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಮೀನಿಂಗ್ಫುಲ್ ಡಿಜಿಟ್ಸ್ ವಿತ್ ನೋನ್ ವಿತ್ ಸರ್ಟೈನಿಟಿ. ಓಕೆ, ಸರ್ಟೈನಿಟಿ ಅಂದ್ರೆ ಅರ್ಥ ಏನು, ಅಲ್ಲಿ ಖಂಡಿತವಾಗ್ಲೂ ಇದೆ ಅಂತ. ಅನ್ಸರ್ಟೈನಿಟಿ ಅಂತ ಇದ್ದಿದ್ರೆ ಅವಾಗ ಇರಬಹುದು ಇಲ್ಲದೆ ಇರಬಹುದು ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಬಂದ್ಬಿಡೋದು. ಬಟ್ ಇಲ್ಲ, ಆತರ ಬರ್ತಾ ಇಲ್ಲ. ಸೊ ಅದರಿಂದ 248 ಗ್ರಾಮ್ ಅಂತನಾದ್ರೂ ಕೊಡ್ಲಿ ಅಥವಾ 248 ಸೆಂಟಿಮೀಟರ್ ಅಂತನಾದ್ರೂ ಕೊಡ್ಲಿ, ಆ ಕಂಡೀಷನ್ ಅಲ್ಲಿ ನಮ್ಗೆ ನಾವು ಇನ್ಫೈನೈಟ್ ಅನ್ನೋ ಒಂದು ಆಪ್ಷನ್ ಇಲ್ಲ ಅಂದಾಗ ನಾವು ಸಿಂಪಲ್ ಆಗಿ 3 ಅಂತ ಬರೀಬಹುದು. ಓಕೆ, ಸೊ ಇದು ನಾವು ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ ನಾನು, ಅವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಓಕೆ, ಯಾಕಂದ್ರೆ ನೀವು ಕ್ವಶನ್ಸ್ ನೋಡಿಲ್ದೇ ಇರೋದ್ರಿಂದ ಈ ತರ ಕನ್ಫ್ಯೂಷನ್ಸ್ ಅರೈಸ್ ಆಗೋದು ಕಾಮನ್. ಓಕೆ, ಸೊ ಇನ್ನೇನ್ ಡೌಟ್ಸ್ ಇದೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ? Okay, so next we will move on to the very important concept again, ಒಂದು accuracy and precision ಅಂತ. Okay, so next concept ಏನಿದೆ ನಮಗೆ, accuracy and precision. So ನೋಡಿ, accuracy refers to level of agreement between the actual measurement and the absolute measurement. ಇದೆಲ್ಲನ ನಾನು with example explain ಮಾಡ್ತೀನಿ, don't worry. Okay, just now, for now we'll understand what is definition. Definition of accuracy andre, definition of precision andre ಏನು ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. Okay, so accuracy ಅಂದ್ರೆ ಏನ್ ಹೇಳ್ತಿದ್ದಾರೆ, how close is your value to the original value. ಅರ್ಥ ಆಗ್ತಿದೆ ಹೇಳ್ತಿರೋದು? accuracy ಅಂದ್ರೆ ಏನ್ ಹೇಳಿ, how close is your value to the original value, ಅದನ್ನ accuracy ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಜಸ್ಟ್ ಡೋಂಟ್ ವರಿ ಅಬೌಟ್ ದ ಡೆಫಿನೇಷನ್ ವಿಚ್ ಇಸ್ ಆನ್ ದ ಸ್ಲೈಡ್. ಸೊ ಅದ್ರ ಮೇಲೆ ಇರುವಂತ ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಹೌ ಕ್ಲೋಸ್ ಅಥವಾ accuracy ದ ಅಗ್ರಿಮೆಂಟ್ ಆಫ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಟು ದ ಟ್ರೂ ವ್ಯಾಲ್ಯೂ ಅಂತಾನು ಹೇಳ್ತೀವಿ, ಅಗ್ರಿಮೆಂಟ್ ಮಾಡೋಂಥದ್ದು. ಓಕೆ, ಸೊ ಅದನ್ನ ನಾವು accuracy ಅಂತ ಕರಿತೀವಿ. ಪ್ರೆಸಿಷನ್ ಬಂದ್ರೆ, precision implies the level of variation that lies in the values of several measurements of the same factor. ಒಂದೇ ಫ್ಯಾಕ್ಟರ್ ಅಂದ್ರೆ ಒಂದೇ ವ್ಯಾಲ್ಯೂನ ನಾವು ಡಿಫರೆಂಟ್ ರೀತಿಯಲ್ಲಿ ಮೆಜರ್ ಮಾಡುವಾಗ ನಮಗೆ ಬರುವಂತಹ ಆನ್ಸರ್ ಗಳು ಏನಿರ್ತದೆ. ಓಕೆ, ಲೆವೆಲ್ ಆಫ್ ವೇರಿಯೇಷನ್ ದಟ್ ಲೈಸ್ ಇನ್ ದ ವ್ಯಾಲ್ಯೂಸ್ ಆಫ್ ಸೆವೆರಲ್ ಮೆಜರ್ಮೆಂಟ್ ಆಫ್ ದ ಸೇಮ್ ಫ್ಯಾಕ್ಟರ್, ಒಂದೇ ಒಂದು ಫ್ಯಾಕ್ಟರ್. ಓಕೆ, ಸೊ ಅದನ್ನ ನಾವು ಪ್ರಿಸಿಷನ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಆರೋ ಮಾರ್ಕ್ ಕಾಣಿಸ್ತಿದೆ ಅಲ್ವಾ ನಿಮ್ಗೆ, ಒಂದು ಡಾಡ್ಜ್ ಅಂತ ಕರಿತೀವಿ ಅದನ್ನ. ಸೊ ಇಲ್ಲಿ ನೋಡಿ, ಇಲ್ಲಿ ಆಕ್ಚುಲಿ ನಮ್ಗೆ ಗೊತ್ತು, ನೀವು ಏನೋ ಒಂದು ಆರೋ ಎಸ್ದಾಗ ಅದು ಈ ಪೊಸಿಷನ್ ಹೋದ್ರೆ ಇದು ಅಕ್ಯುರೇಟ್ ಅಲ್ವಾ, ಅಲ್ವಾ? ಈ ಪಾಯಿಂಟ್ ಬಿದ್ರೆ ಅದು ಅಕ್ಯುರೇಟ್ ಅಂತ ನಾವು ಕರಿತೀವಿ, ಹೌದಾ ಇಲ್ವಾ? ಅಂದ್ರೆ ಇದು ಒರಿಜಿನಲ್ ವ್ಯಾಲ್ಯೂ ಅಂತ ನೀವು ತಗೊಂಡ್ರೆ, ಈ ಒರಿಜಿನಲ್ ವ್ಯಾಲ್ಯೂ ಎಷ್ಟು ಹತ್ರ ಇದಾವೆ ಆರೋಗಳು ಅಲ್ವಾ? ದಟ್ ಈಸ್ ಅಕ್ಯುರೇಸಿ. ಐ ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಅಕ್ಯುರೇಟ್ ವ್ಯಾಲ್ಯೂಗೆ ಎಷ್ಟು ಕ್ಲೋಸ್ ಆಗಿದಾವೆ ಅನ್ನುವಂಥದ್ದು ಅಕ್ಯುರೇಸಿ. ಪ್ರೆಸಿಷನ್ ಬನ್ನಿ, ಪ್ರೆಸಿಷನ್ ಅಲ್ಲಿ ನೋಡಿ ಅಕ್ಯುರೇಟ್ ಇದೆಯಾ ಇಲ್ಲಿ? ಇದು ಅಕ್ಯುರೇಟ್ ಅಲ್ಲ, ಯಾಕಂದ್ರೆ ಅಕ್ಯುರೇಟ್ ಇಲ್ಲಿದೆ ನಮ್ದು, ನಮ್ದು, ಬಟ್ ಇದು ಅಕ್ಯುರೇಸಿ ಅಲ್ಲ, ಬಟ್ ಇಟ್ ಈಸ್ ಪ್ರಿಸೈಸ್.
ಟ್ರಯಲ್ 1, ಟ್ರಯಲ್ 2, ಟ್ರಯಲ್ 3, ಟ್ರಯಲ್ 4 ಮಾಡ್ತಾ ಇದೀನಿ. 4 ಟ್ರಯಲ್ ಅಲ್ಲಿ ನನಗೆ ಸೇಮ್ ವ್ಯಾಲ್ಯೂಸ್ ಬರ್ತಿದೆ ನೋಡಿ. ಒಂದೇ ಪೊಸಿಷನ್ ಹೋಗಿ ಅಟ್ಯಾಕ್ ಆಗ್ತಿದೆ ಅಲ್ವಾ? ಒಂದೇ ಪೊಸಿಷನ್ ಹೋಗಿ ಅಟ್ಯಾಕ್ ಆಗ್ತಿದೆ. ಬಟ್ ದೇ ಆರ್ ನಾಟ್ ಅಕ್ಯುರೇಟ್, ಬಟ್ ದೇ ಆರ್ ಪ್ರಿಸೈಸ್. ಅರ್ಥ ಆಯ್ತಾ ಡಿಫ್ರೆನ್ಸ್? ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಅದೇ ಇದು ನಮ್ಗೆ ಅಕ್ಯುರಸಿ ಪ್ರಿಸಿಷನ್ ಮಧ್ಯೆ ಇರುವಂತ ಡಿಫ್ರೆನ್ಸ್. ಅಕ್ಯುರಸಿ ಅಂದ್ರೆ ನಿಮ್ಗೆ ಯಾವತ್ತು ಒರಿಜಿನಲ್ ವ್ಯಾಲ್ಯೂ ಏನಿರುತ್ತೆ ಅದಕ್ಕೆ ಹತ್ರ ಇರ್ಬೇಕು. ಈಗ ನೀವು ಶಾಪ್ಗೆ ಹೋಗ್ತೀರಾ, ಶಾಪ್ಗೆ ಹೋದಾಗ 1 kg ಸಮಥಿಂಗ್ ಏನೋ ಒಂದು ಅಕ್ಕಿನೋ ಏನೋ ಒಂದು ಕೊಡಿ, ಬೇಳೆನೋ ಏನೋ ಒಂದು ಕೇಳ್ತೀರಾ. ಅವನು 1 kg ಅಕ್ಕಿನ ಕರೆಕ್ಟ್ ಆಗಿ ಮೆಜರ್ ಮಾಡಿ ನಿಮಗೆ ಕೊಡ್ತಾನೆ ಅಲ್ವಾ? ಸೊ ಅದ್ರಲ್ಲಿ ಮೆಜರ್ ಮಾಡ್ಬೇಕಾದ್ರೆ ಕೆಲವೊಂದ್ಸತಿ ನೀವು ನೋಡಿರ್ತೀರಾ 1000 ಗ್ರಾಮ್ ಅಥವಾ 1000.5 ಇರುತ್ತೆ, ಅಥವಾ 990.1 ಇರುತ್ತೆ, ಅಥವಾ ಏನಿರುತ್ತೆ 1000.4 ಇರುತ್ತೆ. ಹಿಂಗಿರುತ್ತೆ ಅಲ್ವಾ? ವ್ಯಾಲ್ಯೂಸ್ ನೋಡಿರ್ತೀರಲ್ವಾ ನೀವು ಸ್ಕೇಲ್ ಅಲ್ಲಿ ಅಲ್ವಾ? ಸೊ ಇದೆಲ್ಲ ಏನು ಅಕ್ಯುರೇಟ್ ವ್ಯಾಲ್ಯೂ ವ್ಯಾಲ್ಯೂಸ್ ಅಲ್ವಾ? ವಿಚ್ ಆರ್ ವೆರಿ ಕ್ಲೋಸ್ ಟು 1000 kg. ಹೌದಾ? 1000 ಗ್ರಾಮ್ ಹೌದಾ? ಇವೆಲ್ಲ 1000 ಗ್ರಾಮ್ಗೆ ತುಂಬಾ ಹತ್ರವಾಗಿರುವಂತದ್ದು. ಸೊ ಇವೆಲ್ಲ ಏನು ಅಕ್ಯುರೇಟ್ ವ್ಯಾಲ್ಯೂ. ನೀವು ಇಷ್ಟು ಕೊಟ್ಟ ತಕ್ಷಣ ಈಗ 999.1 ಗ್ರಾಮ್ ಕೊಡ್ತೇನೆ ಅನ್ಕೊಳ್ಳಿ. ಇದ್ ಕೊಟ್ಟ ತಕ್ಷಣ ಅಯ್ಯೋ 1 kg ಆಗಿಲ್ವಲ್ಲಪ್ಪ ಅಂತ ಹೇಳ್ತೀವಾ? ಏನೋ 2 ಕಾಳು ಕಮ್ಮಿ ತಾನೆ ಬಿಡು. ಬಿಕಾಸ್ ಇಟ್ ಇಸ್ ವೆರಿ ಕ್ಲೋಸ್ ಟು ದ ಅಕ್ಯುರೇಟ್. ಅದೇ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೋಗ್ಬಿಟ್ಟು ಅದೇ ಅಕ್ಕಿನ ತರಕ್ಕೆ ಅವನ್ಗೆ 1000 ಗ್ರಾಮ್ ಕೊಡಪ್ಪ ಅಂದ್ರೆ ಅವನೇನ್ ಮಾಡ್ತಾನೆ 985, 984, 986 ಸೊ ಇಷ್ಟು ಗ್ರಾಮ್ಗಳು ಕೊಡ್ತಾನೆ. ಇವ್ ಯಾವ್ದಾದ್ರು ಅಕ್ಯುರೇಟ್ ಇದೆವಾ? ಇದು ಅಕ್ಯುರೇಟ್ ಅಲ್ಲ. ಬಟ್ ವಾಟ್ ಆರ್ ದೀಸ್? These are precise. ಅಂದ್ರೆ these are going to be precision. ಗೊತ್ತಾಯ್ತಾ? ಅರ್ಥ ಆಯ್ತಾ? ಪ್ರಿಸಿಷನ್ ಅಂದಾಗ ಡಿಫ್ರೆಂಟ್ ಮೆಜರ್ಮೆಂಟ್ ಮಾಡಿಸ್ತಿದೀವಿ, ಬಟ್ ಯಾವ್ದ್ರದ್ದು ಸೇಮ್ ಫ್ಯಾಕ್ಟರ್ದು ಡಿಫ್ರೆಂಟ್ ಮೆಜರ್ಮೆಂಟ್. ಓಕೆ, ಸೊ ಅದು ವ್ಯಾಲ್ಯೂಸ್ ಸೇಮ್ ಬರ್ಬೇಕು ನಮ್ಗೆ. ಆ ವ್ಯಾಲ್ಯೂಸ್ ಅಪ್ರಾಕ್ಸಿಮೇಟ್ಲಿ ಸೇಮ್ ಬಂದಾಗ ಪ್ರಿಸಿಷನ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಓಕೆ, ಯಾಕೆಂದ್ರೆ ನಮ್ಗೆ ಲ್ಯಾಬೋರೇಟರಿಲಿ ನಾವು ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಆಗಿ ಟೈಟ್ರೇಷನ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಬರುತ್ತೆ. ಸೊ ಅದ್ರಲ್ಲಿ ಮಾಡ್ತಾ ಇರ್ತೀವಿ. ಸೊ ಅದ್ರಲ್ಲಿ ಒಂದು ಅಕ್ಯುರೇಟ್ ವ್ಯಾಲ್ಯೂ ಇರುತ್ತೆ. ಅಕ್ಯುರೇಟ್ ವ್ಯಾಲ್ಯೂ ಬರ್ಬೇಕು ಅಂದಾಗ ನಾವು ಅದಕ್ಕೆ ಅಕ್ಯುರೇಟ್ ಆಗಿ ಮಾಡ್ಬೇಕು ಅಥವಾ ಪ್ರಿಸೈಸ್ ಅಲ್ಲಿ ಬರುತ್ತೆ ನಮ್ಗೆ. ಸೊ ಅಲ್ಲಿ ಟೈಟ್ರೇಷನ್ ಮಾಡ್ಬೇಕಾದ್ರೆ ನಮ್ಗೆ 3 ಟೆಸ್ಟ್ಗಳು ಮಾಡಕ್ಕಿರುತ್ತೆ, 3 ಟ್ರಯಲ್ ಮಾಡಕ್ಕಿರುತ್ತೆ. ಸೊ 3 ಟ್ರಯಲ್ ಮಾಡಿದಾಗ 3 ಟ್ರಯಲ್ ಅಲ್ಲಿ ಒಂದೊಂದು ವ್ಯಾಲ್ಯೂಸ್ ಬರುತ್ತೆ. ಆ ವ್ಯಾಲ್ಯೂಸ್ ಒರಿಜಿನಲ್ ವ್ಯಾಲ್ಯೂಗೆ ಎಷ್ಟು ಹತ್ರವಾಗಿದೆ ಅನ್ನೋದನ್ನ ನೋಡ್ಕೊಂಡು ಅಕ್ಯುರೇಟ್ ಆಗಿದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್, ಪ್ರಿಸೈಸ್ ಆಗಿದ್ರೆ ನಿಮ್ಗೆ ಹಾಫ್ ಮಾರ್ಕ್ಸ್. ಬೇಬಿ ಪಿಂಕ್ ಕಲರ್ ಬರ್ಬೇಕು ಸರ್. ಹೌದು, ಕರೆಕ್ಟ್. ಸೊ ಆ ತರ ಅದು ಎಕ್ಸ್ಪೆರಿಮೆಂಟ್ಸ್ ಇರುತ್ತಲ್ಲ, ಸೊ ಅದನ್ನ ನಾವು ಅಲ್ಲಿ ಮಾಡ್ಬೇಕಾದ್ರೆ ವಿಲ್ ಅಂಡರ್ಸ್ಟ್ಯಾಂಡ್ ದಟ್. Is that clear? So I'll take one example and I'll do that in the next class. Okay, so one example ತಗೊಂಡು ಅದನ್ನ next class ಅಲ್ಲಿ ಮಾಡ್ತೀನಿ. So before we log out of the class, I'll have a short video. I'll just share that one, so ಅದನ್ನ ನೋಡ್ಕೊಳ್ಳೋಣ. So then we can log out. Using a target to illustrate, consistently hitting near the center would be accurate. Using another example, if we were to use a scale to weigh a 20 kilogram dumbbell 3 times, and the scale read 18.95 kilograms, 21.22 kilograms, and 19.81 kilograms for each respective weighing, we would say that scale is accurate. Now let's jump to precision, and then we'll bring it back together. So precision refers to how consistent our results are, regardless of how close to the true value they are. Using our target example, if we hit this area of the target on every shot, then we are precise.
Using the scale in a 20 kilogram dumbbell example, getting measurements of 23.11, 23.09, and 23.12 for the 3 trials would tell us our scale is precise, just not accurate. It's consistently inconsistent. So let's do a quick review and comparison. Accuracy is measuring near the true value, while precision is getting consistent measurements or results. Let's use the target for some more examples. This would be accurate and precise. All the points are close together and average around the true value. This would be accurate but not precise. The results are around the true value but not consistent with each other. This would be precise but not accurate. All the results are close together but not consistent with the true value. And finally, this is neither precise nor accurate. This is pretty much how it looks when I'm shooting. No consistency, not equidistant from the center, just random. Right. It's important that measuring devices are both accurate and precise, whether it be in research, construction, engineering, or even in your home. If they're not, then results for measurements will be misleading at best and fatal at worst. I hope that helps you understand accuracy and precision a little more, and you can comment below if you have any questions. Okay. So ಈಗ ಅರ್ಥ ಆಯ್ತಾ ಅಕ್ಯುರೇಸಿ ಪ್ರಿಸಿಷನ್ ಅಂದ್ರೆ? ಸೊ ಅಕ್ಯುರೇಸಿ ಅಂದಾಗ ಟ್ರೂ ವ್ಯಾಲ್ಯೂಗೆ ಕ್ಲೋಸ್ ಇರಬೇಕು. ಪ್ರಿಸಿಷನ್ ಅಂದ್ರೆ ಆ ವ್ಯಾಲ್ಯೂ ಏನಾಗಬೇಕು, ಕನ್ಸಿಸ್ಟೆಂಟ್ ಆಗಿ ಬರಬೇಕು ನಿಮ್ಗೆ. ಅದು ಟ್ರೂ ವ್ಯಾಲ್ಯೂಗೆ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಏನಾಗಿರ್ಬೇಕು, ಅದು ನಮ್ಗೆ